ದರ್ಶನ್ ಅವರಿಗೆ ರಾಜ್ಯ ಹೈಕೋರ್ಟ್ ಡಿಸೆಂಬರ್ ತಿಂಗಳಲ್ಲಿ ಜಾಮೀನನ್ನು ಕೊಟ್ಟಿತ್ತು. ಆ ಜಾಮೀನನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದೆ. ಆ ಮೇಲ್ಮನವಿ ಇವತ್ತು ಅಂತಿಮ ವಿಚಾರಣೆಗೆ ನ್ಯಾಯಮೂರ್ತಿ ಪರ್ದಿವಾಲಾ ಮತ್ತು ಮಹದೇವನ್ ಅವರ 9ನೇ ಕೋರ್ಟಲ್ಲಿ ಬರ್ತಾ ಇದೆ. ನಾನು ಇದರಲ್ಲಿ 14ನೇ ಆರೋಪಿ ಮತ್ತು 7ನೇ ಅರ್ಜಿದಾರರಂತ ಪ್ರದೋಷ್ ಅವರಿಗೆ ಅಪಿಯರ್ ಆಗ್ತಾ ಇದ್ದೀನಿ. ಕಳೆದ ಬಾರಿ ದರ್ಶನ್ ಅವರಿಗೆ ರಾಷ್ಟ್ರದ ಹಿರಿಯ ನ್ಯಾಯವಾದಿ ಮೊದಲು ಅಭಿಷೇಕ್ ಮನು ಸಿಂಘ್ವಿ ಅವರು ಅಪಿಯರ್ ಆಗ್ತಾ ಇದ್ರು. ಕಳೆದ ಬಾರಿ ಕಪಿಲ್ ಸಿಬ್ಬಲ್ ಅವರು ಅಪಿಯರ್ ಆಗಿದ್ರು. ಇವತ್ತು ಕಪಿಲ್ ಸಿಬ್ಬಲ್ ಅವರು ಅಪಿಯರ್ ಆಗ್ತಾ ಇಲ್ಲ ಎಂಬ ಮಾಹಿತಿ ನಮ್ಗೆ ದೊರಕಿದೆ. ಮೋಸ್ಟ್ಲಿ ಯಾರು ಅಪಿಯರ್ ಆಗ್ತಾರೆ ಎಂಬ ಮಾಹಿತಿ ಇಲ್ಲ. ಅದರಿಂದ ಇವತ್ತು ಅಂತಿಮವಾಗಿ ಈ ವಿಚಾರಣೆ ಆಗ್ತದೆ. ರಾಜ್ಯದ ಕುತೂಹಲ ಇರೋದ್ರಿಂದ ಸಹಜವಾಗಿ ನಾವು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ 3ನೇ ಸೀರಿಯಲ್ ನಂಬರ್ 3 ಇದೆ ಇವತ್ತು, ಅದಕ್ಕೆ ನೋಡ್ತಾ ಇದ್ದೇವೆ. ಹೀಗಾಗಿ ಮೇಲ್ಮನವಿಯನ್ನ ರಾಜ್ಯ ಸರ್ಕಾರ ಸಲ್ಲಿಸಿರೋದ್ರಿಂದ ನಮ್ಗೆ ಕೊಟ್ಟಿರ್ತಕ್ಕಂಥ ಜಾಮೀನು ಸಮರ್ಥನೀಯ. 7ನೇ ಅರ್ಜಿದಾರ ಮತ್ತು 14ನೇ ಆರೋಪಿ ಪ್ರದೋಷ್ ಅವರಿಗೆ ಕೊಟ್ಟಿರೋ ಜಾಮೀನು ಸಮರ್ಥನೀಯ ಅಂತೇಳಿ ನಾವು ವಾದ ಮಂಡಿಸ್ತಾ ಇದ್ದೀವಿ.